ಸಾಲು ಸಾಲು ಸಭೆ ನಡೀತಾ ಇದ್ರು ಕೂಡ ಅಂತಿಮ ಪಟ್ಟಿ ಫೈನಲ್ ಆಗ್ತಾ ಇಲ್ಲ. ಅಂತಿಮ ಪಟ್ಟಿ ಅಂತ ಹೇಳ್ತಾ ಇರೋದು ನಾವು ನಾಳೆ ಯಾರೆಲ್ಲ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ಧತೆ ನಡೀತಾ ಇದೆಯೋ ಆ ಪಟ್ಟಿ ಸಿದ್ಧ ಮಾಡೋಕೆ ಸಾಧ್ಯ ಆಗ್ತಿಲ್ಲ. ಹೈಕಮಾಂಡ್ ನಾಯಕರಿಂದ ಸಂಜೆ 6 ಗಂಟೆಗೆ ಮತ್ತೆ ಮೀಟಿಂಗ್ ಕರೆಯಲಾಗಿದೆ. 2 ಗಂಟೆಗಳ ಕಾಲ ಖರ್ಗೆ ನಿವಾಸದಲ್ಲಿ ಸಭೆ ನಡೆದಿತ್ತು. ಖರ್ಗೆ ನಿವಾಸದಲ್ಲಿ ಸಭೆ ಬಳಿಕ ನಾಯಕರುಗಳು ತೆರಳಿದ್ದಾರೆ. ಸಂಜೆ 6 ಗಂಟೆಗೆ ಮತ್ತೊಮ್ಮೆ ಸಭೆ ಸೇರ್ತಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಯಾರೆಲ್ಲ ಸಂಪುಟಕ್ಕೆ ಸೇರ್ಬೋದು ಅನ್ನೋದು ಈ ಹಂತಕ್ಕೂ ಕೂಡ ಬಹಳ ಕುತೂಹಲ ರೀತಿಯಾಗಿನೇ ಇದೆ ಅಂತಾರೆ, ಫೈನಲ್ ಆಗಿಲ್ಲ. ಆಮೇಲೆ ಬಹುತೇಕ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂಥ ಕೆಲ ಹಿರಿಯ ಶಾಸಕರೇ ನಾಳೆ ಪ್ರಮಾಣ ವಚನ ಸ್ವೀಕರಿಸೋದು ಅಂತ ಹೇಳಲಾಗ್ತಾ ಇದೆ. ಹಾಗೇನಾದರೂ ಆದರೆ ಇಷ್ಟೊಂದು ಗೊಂದಲ ಯಾಕೆ, ಅಥವಾ ಈ ಮಟ್ಟಿಗೆ ಇದು ಮುಂದುವರಿತಾ ಇರೋದು ಯಾಕೆ? ಭಾಳ ಕ್ಲಿಯರ್ ಆಗಿ ಅದಕ್ಕೊಂದು ಗ್ರೀನ್ ಸಿಗ್ನಲ್ ಕೊಡೋಕೆ ಅವಕಾಶ ಇದೆ. ಬಟ್ ಇಷ್ಟೆಲ್ಲ ಚರ್ಚೆ ಮೇಲೆ ಚರ್ಚೆ ನಡೀತಾ ಇದೆ ಅಂತ ಅಂದರೆ ಕೆಲವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲ ಚೌಕಾಸಿಗಳು ನಡೀತಾ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಕೆಲವರು ಅವ್ರ ಸಂಪುಟದಲ್ಲಿ ಇರಲೇಬೇಕು ಅಂತ ಪಟ್ಟು ಹಾಕಿದ್ದಾರೆ. ಹೈಕಮಾಂಡ್ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಅಳೆದು ತೂಗಿ ನಿರ್ಧಾರ ಮಾಡುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಅಂಥ ಹೆಸರುಗಳಿಗೆಲ್ಲ ಕಂಪ್ಲೀಟಾಗಿ ಒಪ್ಪಿದಾರೋ ಅಥವಾ ಅವ್ರದ್ದೇನಾದರೂ ತಗಾದೆ ಇದೆಯೋ ಗೊತ್ತಿಲ್ಲ. ಬಹುಶಃ ಇದು ಸಭೆಗಳ ಮೇಲೆ ಸಭೆ ಆಗಿ ಸಂಜೆ ಸಂದರ್ಭದಲ್ಲೂ ಫೈನಲ್ ಆಗ್ತಾ ಇಲ್ಲ ಅಂತ ಅಂದರೆ, ಯಾಕಂದರೆ ನಿನ್ನೆಯಿಂದನೂ ಕೂಡ ಇದೇ ರೀತಿಯಾದಂಥದ್ದೆಲ್ಲ ಬೆಳವಣಿಗೆ ನಡೀತಾ ಇದೆ. ನಿನ್ನೆ ಸಭೆ ಸೇರದೆ ಹೋದರೂ ಕೂಡ ಸಭೆನೇ ಕೊನೆಗೆ ಪೋಸ್ಟ್ಪೋನ್ ಆಗಿತ್ತು. ಆ ಕಾರಣಕ್ಕಾಗಿ ವೇಣುಗೋಪಾಲ್ ನಿವಾಸದಲ್ಲಿ 2ನೇ ಸುತ್ತಿನ ಸಭೆ ಸಾಧ್ಯತೆ ಇದೆ. ದೆಹಲಿಯ ಲೂದಿ ಎಸ್ಟೇಟ್ನಲ್ಲಿರುವಂಥ KC ವೇಣುಗೋಪಾಲ್ ಅವರ ಮನೆ. ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ಸಿದ್ದರಾಮಯ್ಯನವರು ಆಗಮಿಸುವ ಸಾಧ್ಯತೆ ಇದೆ. ಮೊದಲು ಖರ್ಗೆ ನಿವಾಸದಲ್ಲಿನ ಸಭೆ ಇತ್ತಲ್ಲ, ಅದು ಅಪೂರ್ಣ ಆಗಿದೆ. ಅಪೂರ್ಣ ಅಂತ ಯಾಕೆ ಇಲ್ಲಿ ಹೇಳ್ತಾ ಇದ್ದೀವಿ ಅಂತ ಅಂದರೆ, ಒಂದು ಸ್ಪಷ್ಟವಾದಂಥ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಆ ಕಾರಣಕ್ಕಾಗಿಯೇ ಈಗ 2ನೇ ಸುತ್ತಿನ ಸಭೆ ಮತ್ತೊಂದು ನಡೀತಾ ಇದೆ. ಅದು KC ವೇಣುಗೋಪಾಲ್ ಅವರ ನಿವಾಸದಲ್ಲಿ ನಡಿಬಹುದು ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಕೂಡ ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ವಿಚಾರ ಅಂತಂದರೆ ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ಒಂದು ಪಟ್ಟಿ, ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಪಟ್ಟಿ, ಹಾಗೆ ಹೈಕಮಾಂಡ್ನ ನಾಯಕರುಗಳು ಇನ್ನೊಂದು ಪಟ್ಟಿಯನ್ನು ಇಟ್ಕೊಂಡು ಈಗ ಯಾರನ್ನ ಸಂಪುಟಕ್ಕೆ ಸೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಬಟ್ ಈಗ ವಿಚಾರ ಅಂತಂದರೆ ಬಹುಶಃ ಕೆಲವರು ವಿಚಾರವಾಗಿ ಅಂತ ಅಂದರೆ ಇಲ್ಲಿ ಸಿದ್ದರಾಮಯ್ಯನವರ ಪುತ್ರ ಈ ಯತೀಂದ್ರ ಸಿದ್ದರಾಮಯ್ಯನವರು ಬಹುಶಃ ಅವರು ಈ ಬಾರಿ ಸಂಪುಟಕ್ಕೆ ಸೇರ್ಬೋದಾ ಅಂತ ಚಾನ್ಸಸ್ ಇದೆ. ಸೊ DCM ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಇಲ್ಲಿ ಸಮಸ್ಯೆ ಆಗಿದೆಯಾ ಗೊತ್ತಾಗ್ತಾ ಇಲ್ಲ. ಅಥವಾ ಜಮೀರ್ ಅಹಮದ್ ಖಾನ್ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಸಂಪುಟದಲ್ಲಿ ಇರ್ತಾರೆ ಅಂತಲೇ ಹೇಳಲಾಗ್ತಾ ಇದೆ. ಬಟ್ ನಿನ್ನೆಯಿಂದ ಈ ಭಾಳ ವೈರಲ್ ಆಗಿರುವಂಥದ್ದು ಆಡಿಯೋ ಇದೆಯಲ್ಲ, ಅದೇನಾದರೂ ಕೊನೆ ಕ್ಷಣದಲ್ಲಿ ಅವರಿಗೆ ಹೊಡೆತ ಕೊಡ್ತಿದ್ಯಾ, ಅವರನ್ನು ಸೇರಿಸ್ಕೊಳ್ಳೇಬೇಕು ಅಂತ ಏನಾದ್ರು ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿರೋದು ಏನಾದರೂ ಈ ರೀತಿಯಾಗಿ ಸಭೆ ಲ್ಯಾಗ್ ಆಗೋದಕ್ಕೆ ಕಾರಣ ಆಗ್ತಾ ಇದೆಯೋ? ಮಹೇಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮಹೇಶ್, ಈಗ ಬಹುತೇಕ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂಥ ಸಚಿವರಿಗೇ ಮೊದಲ ಹಂತದಲ್ಲಿ ಮಣೆ ಅಂತ ನಮ್ಗೆ ಇಲ್ಲಿ ತನಕ ಗೊತ್ತಾಗ್ತಾ ಇದ್ದಂಥ ಸಂಗತಿ. ಸೊ ಅದನ್ನು ಫೈನಲ್ ಮಾಡೋದಕ್ಕೆ ಯಾಕಿಷ್ಟು ಸಭೆ ಮೇಲೆ ಸಭೆ ಆಗ್ತಾ ಇದೆ? ಚರ್ಚೆ ಯಾಕೆ ಹೀಗೆ ಅಪೂರ್ಣ ಆಗ್ತಾ ಇದೆ? ಸಭೆಗಳು ಏನು ಆಗ್ತಾ ಇರೋದು? ಇನ್ಸೈಡ್ ಡೀಟೇಲ್ಸ್ ಏನು ಲಭ್ಯ ಆಗ್ತಾ ಇದೆ ಮಹೇಶ್? ಮಲ್ತೇಶ್, ಬಹುತೇಕ ಏನು ಸಿದ್ದರಾಮಯ್ಯನವರವರ ಸಚಿವ ಸಂಪುಟದಲ್ಲಿ ಇರುವಂಥ ಹಿರಿಯ ಶಾಸಕರಿಗೇ ಏನು ಒಂದು ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಮಾತುಗಳು ಕೂಡ ಇರುವಂಥದ್ದು. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿರುವಂಥದ್ದು. ಈಗ 2ನೇ ಬಾರಿಗೆ ಚರ್ಚೆ ನಡೆಸೋದಕ್ಕೆ KC ವೇಣುಗೋಪಾಲ್ ಮನೆಗೂ ಕೂಡ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಅಲ್ಲಿ ನಡೆದಂಥ ಸಭೆಯಲ್ಲಿ ಯಾವುದೇ ರೀತಿ ಒಂದು ಹಂತಕ್ಕೆ ಏನು ಸಫಲ ಆಗಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಇರುವಂಥದ್ದು. ಯಾಕಂದರೆ ಹಿರಿಯ ಸಚಿವರನ್ನ ಸೇರಿಸ್ಕೊಳ್ಬೇಕೋ ಬೇಡವೋ ಅನ್ನೋ ಮಾತುಗಳು ಕೂಡ ಹಿಂದೆ ಕೇಳಿ ಬರ್ತಾ ಇತ್ತು. ಹೀಗಾಗಿ ಸಾಕಷ್ಟು ಗೊಂದಲ ಕೂಡ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿ ಏನು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ 2 ಪಟ್ಟಿಯನ್ನು ಕೂಡ ಸಲ್ಲಿಕೆ ಮಾಡಿದರು. ಸರಿಸುಮಾರು ಅದರಲ್ಲಿ 10 ರಿಂದ 15 ಜನ, 2 ಸೇರಿದಂತೆ 30ಕ್ಕೂ ಅಧಿಕ ನಾಯಕರನ್ನ ಲಿಸ್ಟನ್ನು ಕೂಡ ನೀಡಿದ್ರು. ಇದನ್ನು ಫೈನಲ್ ಮಾಡೋ ಹಂತದಲ್ಲಿ ಎಲ್ಲೋ ಒಂದು ಕಡೆ ಎಡವಟ್ಟಾಗಿದೆ, ಅಂದರೆ ಗೊಂದಲ ಕೂಡ ಉಂಟಾಗಿದೆ ಅನ್ನುವಂಥದ್ದು. 2 ಕಡೆ ವಾದ ಮಾಡುವಂಥದ್ದು ಹಿನ್ನೆಲೆಯಲ್ಲಿ ಅದು ತಡವಾಗಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಈಗ KC ವೇಣುಗೋಪಾಲ್ ಅವರ ಮನೆಯಲ್ಲಿ ಕೂಡ ಏನು ಸಭೆ ಕೂಡ ಮಾಡ್ತಾರೆ. ಸುರ್ಜೇವಾಲ ಈಗಷ್ಟೇ ತಾನೇ ಆಗಮಿಸಿದ್ರು. ಕೆಲವೇ ನಿಮಿಷಗಳಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಕೂಡ ಆಗಮಿಸ್ತಾರೆ. ಈ ಸಭೆಯಲ್ಲಿ ಬಹುತೇಕ ಒಂದು ಹಂತಕ್ಕೆ ಅಂತಿಮವಾಗುವಂಥ ಸಾಧ್ಯತೆ ಕೂಡ ಇನ್ನೂ ಇರುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದ್ದು. ಈಗ ದೃಶ್ಯದಲ್ಲಿ ಕೂಡ ನಾವು ನೋಡ್ಬೋದಾಗಿದೆ, ಬಲಭಾಗದಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಕೂಡ ಈಗ ಮನೆಗೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಇದರಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಒಂದೇ ಕಾರಿನಲ್ಲಿ ಬರುವಂಥ ದೃಶ್ಯಗಳು ಕೂಡ ಕಾಣ್ತಾ ಇರುವಂಥದ್ದು. ಈಗ ಈ ಒಂದು ಸಭೆಯಲ್ಲಿ ಬಹುತೇಕ ಅಂತಿಮ ಆಗುತ್ತೆ ಅನ್ನೋ ಮಾತು ಇರುವಂಥದ್ದು. ಯಾಕಂದರೆ ಈ ಒಂದು ಮೊದಲ ಬಾರಿ ನಡೆದಂಥ ಸಭೆಯಲ್ಲಿ ಯಾವುದೇ ರೀತಿ ಏನೊಂದು ಅಂತಿಮವಾಗಿಲ್ಲ. ಹೀಗಾಗಿ 2ನೇ ಬಾರಿ ನಡೆಯುವಂಥ ಸಭೆಯಲ್ಲಿ ಒಂದು ಬಹುತೇಕ ಅಂತಿಮವಾಗುವಂಥ ಲಕ್ಷಣಗಳು ಕೂಡ ಇರುವಂಥದ್ದು. ಹೀಗಾಗಿ KC ವೇಣುಗೋಪಾಲ್ ಮನೆಗೆ ಬರುವಂಥ ಪ್ರಯತ್ನ ಕೂಡ ಆಗ್ತಾಯಿದೆ. ದೃಶ್ಯದಲ್ಲಿ ಕೂಡ ನೋಡ್ಬೋದಾಗಿದೆ. ಸಿದ್ದರಾಮಯ್ಯನವರು ಮತ್ತು
ಏನು ಡಿ ಕೆ ಶಿವಕುಮಾರ್ ಒಳಗಡೆ ಹೋಗಿರುವಂಥದ್ದು. ಅಂದರೆ ಈಗ ಜಮೀರ್ ಅವ್ರ ವಿಚಾರ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ತೆಗೆದುಕೊಳ್ಳಲೇಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯವರು ಒತ್ತಡ ಆಗ್ತಾ ಇರುವಂಥದ್ದು ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಯಾಕಂದರೆ ಅವರ ಹಿಂದೆ ಮುಸ್ಲಿಂ ಸಮುದಾಯಗಳು ಕೂಡ ಇರುವಂಥದ್ದು, ಹೀಗಾಗಿ ಅವರನ್ನು ಸೇರಿಸ್ಕೊಳ್ಬೇಕನ್ನೋ ಒತ್ತಡ ಇರುವುದು. ಆದರೆ ಎಲ್ಲ ಒಂದು ಕಡೆ ಆಡಿಯೋ ವಿಚಾರ ಅಂದರೆ ಆಡಿಯೋ ವೈರಲ್ ಆದಂಥ ಹಿನ್ನೆಲೆಯಲ್ಲಿ ಅವ್ರನ್ನ ತೆಗೆದುಕೊಳ್ಳಬಾರದು ಅನ್ನೋ ಮಾತುಗಳು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಮತ್ತು ಇದಕ್ಕೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆಕ್ಷೇಪ ವ್ಯಕ್ತಪಡಿಸಿರೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಹೀಗಾಗಿ ಆ ವಿಚಾರದಲ್ಲಿ ಗೊಂದಲ ಇರುವಂಥದ್ದು. ಇದರ ಜೊತೆಗೆ ಸಾಕಷ್ಟು ಹಿರಿಯ ನಾಯಕರು ಕೂಡ ಏನು ಜಮೀರ್ ಅಹಮದನ್ನು ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಬೇಕು, ಇಲ್ಲಾಂದರೆ ಮುಸ್ಲಿಂ ಸಮುದಾಯ ವಿಚಾರದಲ್ಲಿ ಗೊಂದಲ ಆಗುತ್ತೆ ಮತ್ತು ಅದರಲ್ಲಿ ಏನು ಆ ಒಂದು ಮತಗಳು ಎಲ್ಲ ಒಂದು ಕಡೆ ಛಿದ್ರ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಹೈಕಮಾಂಡ್ ನಾಯಕರಿಗೆ ನೀಡಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಸತೀಶ್ ಜಾರಕಿಹೊಳಿ, ಜಾರ್ಜ್ ಸೇರಿದಂತೆ ಸಾಕಷ್ಟು ನಾಯಕರು ಜಮೀರ್ ಅಹಮದ್ ಪರವಾಗಿ ಈ ಒಂದು ಏನು ಲಾಬಿ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಅದು ಕೂಡ ಈಗ ಚರ್ಚೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಹೀಗಾಗಿ ಈಗ ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸದಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ ಕೂಡ ನಡೆಯುತ್ತೆ. ಅಂದರೆ ಸಂಜೆ 6 ಗಂಟೆ ಸುಮಾರಿಗೆ ಸಭೆ ಇರಬೇಕಾಗಿತ್ತು, ಆದರೆ ಅದಕ್ಕೂ ಮೊದಲೇನೆ ಈಗ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಜೊತೆ ಸಭೆ ಮಾಡ್ತಾರೆ. ಅಂತಿಮವಾಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಒಂದೇ ಕಾರಲ್ಲಿ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಏನು ಒಗ್ಗಟ್ಟಾಗಿ ಹೋಗಬೇಕು ಅನ್ನೋದು ಮೆಸೇಜ್ ಕೂಡ ನೀಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಅಂತಿಮ ಸುತ್ತಿನ ಮಾತುಕತೆಯಲ್ಲಿ ಅಂದರೆ ಪಟ್ಟಿ ಇವತ್ತು ಮತ್ತು ನಾಳೆ ರಿಲೀಸ್ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂದರೆ ಈಗ ಸರಿಸುಮಾರು ಆರಂಭದಲ್ಲಿ 10 ರಿಂದ 12 ಏನು ಒಂದು ಸಚಿವ ಸ್ಥಾನ ಅಂದರೆ ಅವ್ರನ್ನ ಹಿರಿಯರನ್ನ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಏನು ಚರ್ಚೆ ಆಗ್ತಾ ಇದೆ. ಹೀಗಾಗಿ 2 ಹಂತದಲ್ಲಿ ಆ ಒಂದು ಸಚಿವ ಸ್ಥಾನಗಳನ್ನ ನೀಡಬೇಕು, ಅಂದರೆ 2 ಹಂತದಲ್ಲಿ ನಡೆಸಬೇಕು ಅನ್ನೋದು ಮಾಹಿತಿ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಚರ್ಚೆ ಜೋರಾಗ್ತಾ ಇದೆ. ಈ ಒಂದು ಬರುವಂಥ MLC ಮತ್ತು ರಾಜ್ಯಸಭಾ ಚುನಾವಣೆ ಬಳಿಕ ಮತ್ತೊಂದು ಹಂತದಲ್ಲಿ ತುಂಬಿ ಅನ್ನೋದು ಹೈಕಮಾಂಡ್ ನಾಯಕರು ಕೂಡ ಮಾಹಿತಿ ನೀಡಿದರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಒಳಗಡೆ ಪ್ರವೇಶ ನೀಡಿರುವಂಥದ್ದು ಅಂದರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೆ.ಸಿ. ವೇಣುಗೋಪಾಲ್ ಮನೆಗೆ ಈಗಷ್ಟು ಆಗಮಿಸಿರುವಂಥದ್ದು. ಈ ಒಂದು ಅಂತಿಮ ಸುತ್ತಿನ ಮಾತುಕತೆಯಲ್ಲಿ ಬಹುತೇಕ ಎಲ್ಲ ಅಂತಿಮ ಆಗುವಂಥ ಲಕ್ಷಣಗಳು ಕೂಡ ಇರುವಂಥದ್ದು. KPCC ಅಧ್ಯಕ್ಷರು ವಿಚಾರವಾಗಿರ್ಬೋದು ಮತ್ತು ಈಗ DCM ವಿಚಾರವಾಗಿರ್ಬೋದು, ಅಂದರೆ DCMಗಳನ್ನ ಹೆಚ್ಚು ಮಾಡಬೇಕು ಅನ್ನೋದು ಸಿದ್ದರಾಮಯ್ಯನವರು ಒತ್ತಡ ಆಗಿರುವಂಥದ್ದು. ಆದರೆ ಹೈಕಮಾಂಡ್ ಇದಕ್ಕೆ ಯಾವುದೇ ರೀತಿ ಒಲವು ತೋರ್ತಾ ಇಲ್ಲ. ಹೀಗಾಗಿ ಒಬ್ಬರನ್ನೇ ಮಾಡಿ ಅನ್ನೋದು ಕೂಡ ಸಿದ್ದರಾಮಯ್ಯವರು ಹೇಳ್ತಾರೆ. ಅದು ಕೂಡ ಡಾಕ್ಟರ್ G. ಪರಮೇಶ್ವರ್ ಪರವಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಈಗ ನಡೆಯುವಂಥ ಸಭೆಯಲ್ಲಿ ಎಲ್ಲ ಒಂದು ಹಂತಕ್ಕೆ ಬರುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಮಹೇಶ್. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಸಿದ್ದರಾಮಯ್ಯನವರು ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸದ ಒಳಗೆ ಹೋಗ್ತಾ ಇರುವಂಥ ಸಂದರ್ಭ. ಆಮೇಲೆ ನಮ್ಮ ಪ್ರತಿನಿಧಿ ಅಲ್ಲಿ ಮಹೇಶ್ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವ್ರ ಕಾರ್ನಲ್ಲೇ ಡಿ ಕೆ ಶಿವಕುಮಾರ್ ಕೂಡ ಇದ್ರಂತೆ. ಸೊ ಅಲ್ಲಿ ನಮ್ಗೆ ಈ ವಿಜುವಲಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗಲ್ಲ, ಸಿದ್ದರಾಮಯ್ಯನವ್ರು ಕೂತಿದ್ದು ಗೊತ್ತಾಗುತ್ತೆ. ಅದಾದ ನಂತರದಲ್ಲಿ KJ ಜಾರ್ಜ್ ಕೂಡ ಇದ್ದಂಥ ರೀತಿಯಾಗಿತ್ತು ಇದೇ ಕಾರ್ನಲ್ಲಿ. ಆಮೇಲೆ ಡಿ ಕೆ ಶಿವಕುಮಾರ್ ಕೂಡ ಇದೇ ಕಾರ್ನಲ್ಲಿ ಒಳಗೆ ಹೋಗಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಅವರನ್ನೇ ಹಿಂಬಾಲಿಸ್ಕೊಂಡು ಯತೀಂದ್ರ ಸಿದ್ದರಾಮಯ್ಯನವರ ಕಾರ್ ಕೂಡ ಬಂತು. ಯತೀಂದ್ರ ಅವರು ಕೂಡ ಈಗ ಸದ್ಯ ಒಳಗೆ ಹೋಗಿದ್ದಾರೆ. ಕೊನೆ ಹಂತದ ತನಕನೂ ಕೂಡ ಈ ಭಾಳ ಚೌಕಾಸಿ ಎಲ್ಲ ನಡೀತಾ ಇದೆ. ಯಾರಿಗೆ ಅವಕಾಶ ಸಿಗುತ್ತೆ ಮೊದಲ ಹಂತದಲ್ಲಿ ಅನ್ನೋದನ್ನು ನೋಡಬೇಕಿದೆ.